is I with Pramod Bopanna. ನಮಸ್ಕಾರ ದೋಸ್ತ. ಈ ಪ್ರಪಂಚದಲ್ಲಿ ಒಂದಿಷ್ಟು ಜನ ತಾವು ಲೈಫಲ್ಲಿ ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದಂಥ ವಸ್ತುಗಳು, ತಾವು ತುಂಬ ಇಷ್ಟಪಟ್ಟು ವ್ಯಕ್ತಿಗಳು ಕೊಟ್ಟಂಥ ಗಿಫ್ಟ್ಗಳು, ಹೀಗೆ ಜೀವ ಇರೋ ಇಲ್ದಿರುವಂಥ ಎಲ್ಲದರ ಮೇಲೂ ತನ್ನದೇ ಆದಂಥ ಭಾವನೆಗಳನ್ನು ಹೊಂದಿರ್ತವೆ. ಆ ರೀತಿ ತಾವು ಸಿಕ್ಕಾಪಟ್ಟೆ ಇಷ್ಟಪಡೋ ವಸ್ತುಗಳನ್ನು, ವ್ಯಕ್ತಿಗಳನ್ನು ಯಾರಿಗೂ ಕೂಡ ಬಿಟ್ಕೊಡೋದಿಲ್ಲ. ಆ ವಿಚಾರದಲ್ಲಿ ಅವರಿಗೆ ಪೊಸೆಸಿವ್ನೆಸ್ ಬಂದ್ಬಿಡುತ್ತೆ. ಅದರಲ್ಲೂ ಕೆಲವರಿಗಂತೂ ವಾಹನಗಳು ಅಂದರೆ ಹುಚ್ಚು ಪ್ರೀತಿ. ಈ ಕಾರ್ ಬಂದಮೇಲೆ ಅಥವಾ ಈ ಬೈಕ್ ಬಂದಮೇಲೆ ನನ್ನ ಲೈಫೇ ಚೇಂಜ್ ಆಗೋಯ್ತು ಅನ್ನೋ ಸೆಂಟಿಮೆಂಟ್ ಇಟ್ಕೊಂಡು ಅದನ್ನು ಪ್ರತಿದಿನ ಒರೆಸಿ ತೊಳೆದು ಒಂಚೂರು ಗಲೀಜಾಗಿರೋ ಥರ ಲಕ್ಕಿ ವಾಹನಗಳು ಅಂದ್ಕೊಂಡು ಯಾರಿಗೂ ಮಾರದೆ ತನ್ನ ಕೊನೆ ಉಸಿರು ಇರೋ ತನಕ ಜೋಪಾನವಾಗಿ ಕಾಪಾಡಿಕೊಂಡು ಬರೋದನ್ನು ನಾವು ನೋಡಿರ್ತೀವಿ ಆ್ಯಂಡ್ ಕೇಳಿರ್ತೀವಿ. ಅದು ಕಾಮನ್. ಆದರೆ ಇಲ್ಲೊಬ್ಬ ವ್ಯಕ್ತಿ ತಾನು ಇಷ್ಟಪಟ್ಟ ಕಾರನ್ನು ತಾನೂ ಇಟ್ಕೊಳ್ದಿರಾ, ಬೇರೆಯವ್ರಿಗೂ ಮಾರ್ದಿರಾ, ಅನ್ಯಾಯವಾಗಿ JCB ತಂದು ಗುಂಡಿ ತೋಡಿ ಮಣ್ಣು ಮುಚ್ಚಾಕಿ ಸಮಾಧಿ ಮಾಡಿಬಿಡ್ತಾನೆ. ಅದು ಹೇಗೆ, ಏನು, ಎತ್ತ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸ್ಟೋರಿ ಇಂಟ್ರೆಸ್ಟಿಂಗ್ ಅನಿಸಿದರೆ 4 ಜನಕ್ಕೆ ಬೇಡ, ಅಟ್ಲೀಸ್ಟ್ ಒಬ್ರಿಗಾದರೂ ಶೇರ್ ಮಾಡಿ. ಏನಾದರೂ ಹೇಳೋದಾದರೆ ಕಾಮೆಂಟ್ ಮಾಡಿ. ಈಗ ಆ ವ್ಯಕ್ತಿ ಆ ಕಾರನ್ನು ಹೇಗೆ ಸಮಾಧಿ ಮಾಡ್ದ, ಯಾಕೆ ಮಾಡ್ದ ಅನ್ನೋ ವಿಚಾರಕ್ಕೆ ಬರೋಣ. ಈ ಪುಣ್ಯಾತ್ಮನ ಹೆಸರು ಸಂಜಯ್ ಪೋಳ್ರಾ ಅಂತ. ಈತ ಇರೋದು ಗುಜರಾತಿನ ಅಮ್ರೇಲಿ ಜಿಲ್ಲೆಯ ಲಟಿ ತಾಲೂಕಿನ ಪದಾರ್ಶಿಂಗ ಅನ್ನುವಂಥ ಒಂದು ಗ್ರಾಮದಲ್ಲಿ. ಈತ ವ್ಯಕ್ತಿಯಲ್ಲಿ ಒಬ್ಬ ಬಿಲ್ಡರ್, ರಿಯಲ್ ಎಸ್ಟೇಟ್ ದಲ್ಲಾಳಿಯಾಗಿ ಕೆಲಸ ಶುರು ಮಾಡಿದ ಸಂಜಯ್ 2006ರಲ್ಲಿ ಅಂದರೆ 18 ವರ್ಷಗಳ ಹಿಂದೆ ಮಾರುತಿ ಸುಜುಕಿ ಕಂಪನಿಗೆ ಹೋಗಿ ಒಂದು ವ್ಯಾಗ್ನರ್ ಕಾರನ್ನು ತಗೊಳ್ತಾನೆ. ಆ ವ್ಯಾಗ್ನರ್ ಕಾರ್ ಹೇಗೆ ಆತನ ಕೈ ಹಿಡಿಯುತ್ತೆ ಅಂದರೆ ಕೇವಲ 18 ವರ್ಷದಲ್ಲಿ ದೊಡ್ಡ ಬಿಲ್ಡರ್ ಆಗ್ತಾನೆ. ಆಡಿ ಕಾರ್ ತಗೊಳ್ತಾನೆ, ಬ್ಯೂಟಿಫುಲ್ ಲೈಫ್ ಲೀಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದು ಮ್ಯಾಟ್ರ್. ಇದೆಲ್ಲ ಓಕೆ. ಆದರೆ ಆ ಕುಟುಂಬ ಹಳೆ ಕಾರನ್ನು ಯಾಕೆ ಜೀವಂತ ಸಮಾಧಿ ಮಾಡಿದ್ರು? ಒಂದು ಆಕ್ಸಿಡೆಂಟ್ ಆಗಿಲ್ಲ, ಒಂಚೂರು ಸ್ಕ್ರಾಚಸ್ ಆಗಿಲ್ಲ, ರನ್ನಿಂಗ್ ಕಂಡೀಷನಲ್ಲೇ ಇದೆ. ಆದರೂ ಕೂಡ ಯಾಕೆ ಹೀಗೆ ಮಾಡಿದ್ರು? ಇದೇ ಥರ ಡೌಟ್ ಅಲ್ಲಿ ಯಾರಿಗೊಬ್ರಿಗೆ ಬಂದು ಅವರನ್ನು ಕೇಳಿದ್ರಂತೆ. ಯಾಕೆ ಸ್ವಾಮಿ ಇಂತಹ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ರಿ ಅಂತ. ಅದಕ್ಕೆ ಸಂಜೆ ಹೇಳಿದ್ರಂತೆ, ಆ ಕಾರು ನನ್ನ ಅದೃಷ್ಟವನ್ನೇ ಬದಲಾಯಿಸ್ಬಿಟ್ಟಿದೆ, ನಮ್ಮ ಕುಟುಂಬಕ್ಕೆ ಏಳಿಗೆಯನ್ನು ತಂದಿದೆ. ಅಷ್ಟೇ ಅಲ್ಲ, ಸಮಾಜದಲ್ಲಿ ಕುಟುಂಬದ ಗೌರವನ ಕೂಡ ಹೆಚ್ಚಿಸಿದೆ. ಅದರಿಂದ ನಾನು ಅದನ್ನು ತುಂಬ ಇಷ್ಟಪಡ್ತೀನಿ. ಕಾರನ್ನು ಸಮಾಧಿ ಮಾಡಿದ್ದಾರೆ ಅನ್ನೋ ವಿಚಾರ ಇದುವರೆಗೂ ನಾನು ಎಲ್ಲೂ ಕೂಡ ಕೇಳಿಲ್ಲ. ಸೊ ನನ್ನ ಕಾರಿಗೆ ಇದೇ ಪರ್ಫೆಕ್ಟ್ ವಿಧಾಯ ಅಂದ್ಕೊಂಡು ಈ ಡಿಸಿಷನ್ ತಗೊಂಡಿದ್ದೀನಿ ಅಂತ ಹೇಳಿದ್ರಂತೆ. ಇದು ವಿಷಯ. ನಾನು ಕೆಲವರು ಇಷ್ಟಪಟ್ಟು ಸಾಕಿರ್ತಕ್ಕಂಥ ಬೆಕ್ಕುಗಳು, ನಾಯಿಗಳು, ಪಕ್ಷಿಗಳು, ಸಾಕಿರೋ ಇಲಿಗಳನ್ನು ಮಣ್ಣು ಮಾಡಿರೋದನ್ನು ಕೇಳಿದ್ದೀನಿ. ಆ್ಯಂಡ್ ನಾನು ಒಂದ್ಸಲ ಬೆಕ್ಕನ್ನು ಮಣ್ಣು ಮಾಡಿದ್ದೀನಿ ಕೂಡ. ಅದು ಓಕೆ. ಬಟ್ ಯಾವುದು ಗುರು ಇದು? ಕಾರನ್ನು ಮಣ್ಣು ಮಾಡೋದು ಅದೆಲ್ಲ ಬಿಡಿ. ಈ ಯಪ್ಪ ಕಾರನ್ನು ಸಮಾಧಿ ಮಾಡಿದ್ರು ಓಕೆ, ಬಟ್ ಸಖತ್ತಾಗಿ 4 ಪೇಜ್ ಇರೋ ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿ ಸುಮಾರು 2000 ಅತಿಥಿಗಳಿಗೆ ಕಳಿಸಿದ್ನಂತೆ. ಆ ಇನ್ವಿಟೇಷನಲ್ಲಿ ನವೆಂಬರ್ 7ನೇ ತಾರೀಕು ವಾಡಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ. ಸಂಜೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಅಂತ. ಊಟ ಅಂದರೆ ಬಾಡೂಟ ಅಲ್ಲ ಗುರು, ವೆಜ್ ಊಟ. ಈ ಪೂರಿ, ಚಪಾತಿ, ಸಬ್ಜಿ, ಲಾಡು ಅಷ್ಟೇ. ನಂತರ ಆ ದಿನ ರಾತ್ರಿ ಭಜನಾ ಸಾಂತ್ವನಿ ಕಾರ್ಯಕ್ರಮ ಕೂಡ ಇರುತ್ತೆ. ತಾವೆಲ್ಲ ಕುಟುಂಬ ಸಮೇತರಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಅಂತ ಆ ಇನ್ವಿಟೇಷನಲ್ಲಿ ಇತ್ತು. ಅದನ್ನು ಓದಕ್ಕೆ ಹೋಗ್ಬಿಡಿ, ನಿಮ್ಗೆ ಅರ್ಥ ಆಗಲ್ಲ, ನನಗೂ ಕೂಡ ಅರ್ಥ ಆಗಿಲ್ಲ. ನಾನು ಬೇರೆಯವರಿಗೆ ತೋರಿಸೇ ತಿಳ್ಕೊಂಡಿದ್ದು. ಹಾಗಾಯಿತು ಕತೆ. ಅದೇ ಥರ JCB ತಂದು ಮಣ್ಣಾಗ್ದು ಕಾರಿಗೆ ಹೂವೆಲ್ಲ ಹಾಕಿ ಅಲ್ಲಿ ಬಂದಿದ್ದ ಒಂದಿಷ್ಟು ಜನ ಗೊಳೋ ಅಂತ ಹತ್ಕೊಂಡು ಕೊನೆಗೆ ಕಾರನ್ನು ಜೀವಂತ ಸಮಾಧಿ ಮಾಡಿಬಿಟ್ರು. ಇನ್ನೇನೇನು ನೋಡಬೇಕೋ ಈ ಕಣ್ಣಲ್ಲಿ ದೇವರಿಗೆ ಗೊತ್ತು. ಇಲ್ಲಿಗೆ ಈ ಕತೆ ಮುಗೀತು. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.